ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದೆ. ಬೆಳಗ್ಗೆ ಇದು 5 ಗಂಟೆ ಆಗಿತ್ತು. 5 ಗಂಟೆಗೆ ಎದ್ದೆ. ಪ್ರತಿದಿನ 5:30 6 ಗಂಟೆ ಒಳಗಡೆ ಎದ್ಬಿಡ್ತೀನಿ. ಶುಕ್ರವಾರ ಮಂಗಳವಾರ ಈ ಥರ ಅಂದರೆ ಡೈಲಿ ಪೂಜೆ ಇರುತ್ತೆ. ಭಾನುವಾರ ಬುಧವಾರ ಬಿಟ್ಟು ಡೈಲಿ ಪೂಜೆ ಮಾಡ್ತೀವಿ. ಅದರಲ್ಲೂ ಶುಕ್ರವಾರ ಮಂಗಳವಾರ ಅಂತಂದರೆ ನಾನು ಸ್ವಲ್ಪ ಬೇಗ ಹೇಳ್ತೀನಿ. ಬೇಗ ಪೂಜೆ ಮಾಡೋಣ ಅಂದರೆ ರಾಹುಗಾಲ ಬರೋಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಫಸ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಡೋಣ ಎಲ್ಲರೂ ಹೇಳೋಷ್ಟರಲ್ಲಿ ಅಂತ ಬಾಗಿಲೆಲ್ಲ ತೊಳೆದು ನೋಡಿ ರಂಗೋಲಿ ಹಾಕಿ ಆಯಿತು. ರಂಗೋಲಿ ಹಾಕಿ ಬಂದು ಚಳಿ ಆಗ್ತಿತ್ತಲ್ಲ, ತುಂಬಾ ಚಳಿ ಇದೆ ಈಗಂತೂ. ಬೆಳಗಿನ ಟೈಮ್ ಅಂತೂ ನಮ್ಮ ಕಡೆ ಅಂತೂ ಏನೋ ಒಂಥರ ಮೋಡ, ಸೈಕ್ಲೋನ್ ಥರ ಜಿಡಿ ಆ ಥರ ಎಲ್ಲ ಇದೆ. ಅದಕ್ಕೆ ತುಂಬಾ ಚಳಿ ಆಗ್ತಿರುತ್ತೆ. ಬೆಳಗ್ಗೆ ಹೇಳೋದಕ್ಕೆ ಆಗಲ್ಲ. ಅದರಲ್ಲೂ ಬೇಗ 5 ಗಂಟೆ 4 ಗಂಟೆ ಹಂಗೆ ಹೇಳ್ಬೇಕಂದ್ರೆ ಅಂತೂ ಆಗೋದೇ ಇಲ್ಲ. ಈಗ ರಂಗೋಲಿ ಹಾಕಿ ಬಂದು ಸ್ವಲ್ಪ ಕಾಫಿ ಕುಡ್ಕೊಂಬಿಡೋಣ. ಚಳಿ ಆಗ್ತಿತ್ತಲ್ವ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡಿ ಕುಡಿತಾ ಇದ್ದೀನಿ. ಇನ್ನು ಟಿಫನ್ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶುಕ್ರವಾರ ಚಪಾತಿ ಮಾಡೋದು ಇಟ್ಕೊಬಾರ್ದು ಅಂತ ಅಂದ್ಕೊತೀನಿ, ಮತ್ತು ಅದನ್ನೇ ಮಾಡ್ತಿರ್ತೀನಿ. ಇನ್ನು ಚಪಾತಿ ಹಿಟ್ಟು ನೆನ್ನೆನೇ ಅಂದರೆ ಹಿಂದಿನ ದಿನವೇ ಸ್ವಲ್ಪ ಪ್ಲಾನ್ ಇದ್ದರೆ ನೈಟೇ ಕಲಸಿ ಇಟ್ಕೊಂಡ್ಬಿಡ್ತೀನಿ ಚಪಾತಿ ಹಿಟ್ಟನ್ನು. ಇಲ್ಲ ಅಂದರೆ ಬೆಳಗ್ಗೆನೇ ಕಲಿಸ್ಕೊಬೇಕಾಗುತ್ತೆ. ಮಾಡೋ ಪ್ಲಾನ್ ಇದ್ದರೆ ನೈಟೇ ಯಾವಾಗಲೂ ಕಲಸಿ ಇಟ್ಬಿಡ್ತಿದ್ದೆ. ಈಗ ಇನ್ನೂ ಏನು ಪ್ಲಾನ್ ಇರಲಿಲ್ಲ. ಈಗ ಕ್ಯಾರೆಟ್ ಇತ್ತಲ್ವ, ಅದಕ್ಕೆ ಚಪಾತಿ ಮಾಡೋಣ. ರಕ್ಷಣು ಬೇರೆ ಚಪಾತಿನೇ ಬೇಕು ಅಂದು ಅದಕ್ಕೆ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಎಲ್ಲ ತುರಿದಿಟ್ಟಿದ್ದೀನಿ. ಅವಳಿಗೆ ಒಂದು ಮೊಟ್ಟೆ ಬೇಯಿಸ್ಕೊಡೋಣ ಅಂತ ಬೇಯಿಸ್ತಾ ಇದ್ದೀನಿ, ನಾಟಿ ಮೊಟ್ಟೆ. ಡಾಕ್ಟರ್ ಬ್ಲಡ್ಡೇ ಇಲ್ಲ, HP ಫುಲ್ಲು ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮೊಟ್ಟೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕೊಡೋಣ ಅಂತ ಚೆನ್ನಾಗಿ ಕೊಡ್ತಾ ಇದ್ದೀನಿ. ಈಗ ಕ್ಯಾರೆಟ್ ಪಲ್ಯನೂ ಆಯಿತು, ಪಲ್ಯ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಪಲ್ಯ ಮಾಡೋದು ಇದು. ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಚ್ಕೊತೀನಿ. ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಸ್ವಲ್ಪ ಒಗ್ಗರಣೆಗೆ ಕಡಲೆಬೇಳೆ ಹಾಕಿ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ತೀನಿ ಅಷ್ಟೇ. ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಲ್ಯ. ಈ ಚಪಾತಿ ಮಾಡೋಕ್ಕೆ ಹಿಡಿದ್ರೆ ಅಂತೂ ಬೆಳಗಿನ ಟೈಮು ಎಷ್ಟೊಂದು ಟೈಮ್ ತೊಗೊಂಬಿಡುತ್ತೆ. ಬೇಗ ಎಲ್ಲ ಕೆಲಸ ಮುಗಿಯೋದೇ ಇಲ್ಲ. ಇದ್ರದ್ದೇ ಒಂದು ಕೆಲಸ ಆಗಿಬಿಡುತ್ತೆ. ಚಪಾತಿ ರಟ್ಟಿಸಿ ಅದು ಚಪಾತಿದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಬೆಳಗಿನ ಟೈಮು. ಈಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಬಂದೆ ಪೂಜೆ ಮಾಡೋಣ ಅಂತ. ಈಗ 8:30 ಟೈಮ್ ಆಗಿದೆ. ಅಟ್ಲೀಸ್ಟ್ 10 ಗಂಟೆ ಒಳಗಡೆ ಆದರೂ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಬೇಗ ಮಾಡಿಕೊಂಡು ಬಂದೆ. ಪೂಜೆ ಕೆಲಸ ಒಂದು ಮುಗಿದ್ರೆ ಎಲ್ಲ ಕೆಲಸ ಮುಗೀತು ಅನ್ನೋ ಥರ ಆಗಿಬಿಡುತ್ತೆ. 8:30 ಆಗಿದೆ ಈಗ ಟೈಮು. ನಿನ್ನೆ ಈಗಂತೂ ದಾಸವಾಳ ಈ ಥರ ಮೋಡ ಎಲ್ಲ ಇದ್ದರೆ ದಾಸವಾಳ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದೆಲ್ಲ ಮೆತ್ತಗಾಗಿ ಒಂಥರ ಸಣ್ಣ ನೊಣ ಎಲ್ಲ ಜಾಸ್ತಿ ಬಂದುಬಿಡುತ್ತೆ. ದಾಸವಾಳ ಇಟ್ಟರೆ ಅಂತೂ ಡೈಲಿ ಚೇಂಜ್ ಮಾಡ್ತಾ ಇರಬೇಕು. ತಪ್ಪು ಮಿಸ್ ಇಲ್ಲದೆ ಅದನ್ನು ಚೇಂಜ್ ಮಾಡ್ತಾನೆ ಇರಬೇಕು. ಚೇಂಜ್ ಮಾಡಿಬಿಟ್ಟು ಮತ್ತು ಅದು ಇಟ್ಟಿರೋ ಕಡೆ ಎಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಸಣ್ಣ ನೊಣ ಎಲ್ಲ ಸೇರ್ಕೊಂಡು ಬರ್ತಾ ಇರುತ್ತೆ. ದೇವ್ರ ಮನೇಲಿ ಫುಲ್ಲೆಲ್ಲ ನೊಣ ತುಂಬ್ಕೊಂಬಿಡುತ್ತೆ. ಈಗ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಹೂವು, ದಾಸವಾಳ ಸ್ವಲ್ಪ ಸಿಗ್ತಾ ಇದೆ. ಒಂದೊಂದು ದಿನ ಅಂತೂ ಹೂವೇ ಇರಲ್ಲ. ಯಾರಾದರೂ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಒಂದು ಹೂವೂ ಸಿಗಲ್ಲ. ಆ ಥರ ಆಗಿಬಿಡುತ್ತೆ. ಒಂದೊಂದು ದಿನ ಅಂತೂ ಗಿಡ ತುಂಬ ಇರುತ್ತೆ. ಯಾರು ಕಿತ್ತಿಲ್ಲ ಅಂದರೆ ಗಿಡ ತುಂಬ ಇರುತ್ತೆ. ಇಲ್ಲ ಅಂದರೆ 1 2 ಇರಲ್ಲ. ಆ ಥರ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇವತ್ತಂತೂ ಸ್ವಲ್ಪ ಸಿಕ್ಕಿತ್ತು. ಇನ್ನು ಹೂವೆಲ್ಲ ತೆಗೆದು ಮತ್ತೆ ಹೂ ಕಿತ್ಕೊಂಬಂದು ಎಲ್ಲ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್, ಇದು ಶುಕ್ರವಾರ 4 ಗಂಟೆಯಲ್ಲಿ ಅಂದರೆ ಸಂಜೆ ರಕ್ಷಾ ಕಾಲೇಜಿಂದ ಬರೋಷ್ಟರಲ್ಲಿ ಸ್ವಲ್ಪ ಶೇಕ್ ಥರ ಅಂದರೆ ಮಿಲ್ಕ್ ಶೇಕ್, ಕಸ್ಟರ್ಡ್ ಮಿಲ್ಕ್ ಶೇಕ್ ಥರ ಮಾಡಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಕೊಟ್ಟರೆ ಅವಳು ಒಂದು ತಿನ್ನೋದೇ ಇಲ್ಲ. ಅದಕ್ಕೆ ಮಿಲ್ಕ್ ಶೇಕ್ ಥರ ಏನಾದರೂ ಮಾಡಿಕೊಟ್ರೆ ತಿಂತಾಳೆ ಅಂತ ಮಾಡ್ತಾಯಿದ್ದೀನಿ. ಹೀಗೆ ಬರ್ತಿತ್ತು ನೋಡಿ, ನಾನು ಈ ಥರನೇ ಒಂದೊಂದೇ ಎಲ್ಲ ಈ ಥರನೇ ಬರ್ತಿತ್ತು. ಅದಕ್ಕೆ ಈ ಥರನೇ ಬಿಡಿಸ್ತಾ ಇದ್ದೀನಿ. ತುಂಬ ಸ್ವೀಟಾಗಿದೆ ಇದಂತೂ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾಟಿ ಇದಲ್ಲ, ಇದು ಹೈಬ್ರಿಡ್ ಅಂತಾರಲ್ವ, ಆ ಥರ ಸೀತಾಫಲ. ಆದರೂ ತುಂಬಾ ಚೆನ್ನಾಗಿತ್ತು. ಇದನ್ನು ತಿನ್ನೋದೇ ಒಂದು ಕಷ್ಟ. ಅದು ಬೀಜ ಸಿಗ್ತಾ ಇರುತ್ತೆ, ಅದಕ್ಕೂ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ತೆಗೆದು ಈ ಥರ ಚಾಪರಲ್ಲಿ ಹಾಕಿ ಎಲ್ಲ ಬೀಜ ಎಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಹಾಲು, ಸಕ್ಕರೆ ಹಾಕಿ ಮತ್ತು ಒಂದು ಸಾರಿ ಗ್ರೈಂಡ್ ಥರ ಮಾಡಿಕೊಂಡು ಮೇಲೆ ಸ್ವಲ್ಪ ಬಾದಾಮ್ ಹಾಕಿದ್ದೆ ಅಷ್ಟೇ. ತುಂಬ ಈಸಿಯಾಗಿ ಮಾಡಿದ್ದೆ. ಹಾಲಂತೂ ಕುಡಿಯಲ್ಲ, ಈ ಥರ ಆದರೂ ಸ್ವಲ್ಪ ಸೇರಿಸ್ಲಿ ಅಂತ ನಾನು ಈ ಥರ ಮಾಡಿಕೊಟ್ಟೆ. ಡೈರೆಕ್ಟಾಗಿ ಫ್ರೂಟ್ಸು, ವೆಜಿಟೇಬಲ್ಸು ತಿನ್ನಲ್ಲ, ಈ ಥರ ಡ್ರೈ ಫ್ರೂಟ್ಸು ಎಲ್ಲ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಜ್ಯೂಸು, ಶೇಕ್ಸು ಈ ಥರ ಮಾಡಿಕೊಟ್ರೆ ತಿಂತಾರೆ. ಸಲಾಡ್ ಅಂದರೆ ಫ್ರೂಟ್ ಸಲಾಡ್ ಮಾಡಿಕೊಡೋದು, ಈ ಥರ ಮಾಡಿದ್ರೆ ಅಂದರೆ ಹಾಗೆ ಡೈರೆಕ್ಟಾಗಿ ಕೊಡೋದಕ್ಕಿಂತ ಆ ಥರ ಏನೋ ಒಂದು ಚೇಂಜ್ ಥರ ಮಾಡಿಕೊಟ್ರೆ ಅವರು ಎಲ್ಲ ಮಕ್ಕಳು ತಿಂತಾರೆ ಇಷ್ಟಪಟ್ಟು. ಆದರೆ ಡೈರೆಕ್ಟಾಗಿ ಫ್ರೂಟ್ಸ್ ಕೊಡೋಕೆ ಹೋದರೆ ಕಷ್ಟ. ಬೇರೆ ಥರ ಏನಾದರೂ ಬೇರೆ ಅದನ್ನೇ ಚೇಂಜ್ ಮಾಡಿ ಬೇರೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಎಲ್ಲ ಮಕ್ಕಳು ತಿಂತಾರೆ. ಏನೋ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ, ತಿಂತಾರೆ ಒಟ್ಟಲ್ಲಿ. ಇನ್ನು ಮಧ್ಯಾಹ್ನ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಚಟ್ನಿ ಪುಡಿ ಮಾಡಿಟ್ಟೆ. ಎಮರ್ಜೆನ್ಸಿಗೆ ಏನೋ ಸ್ವಲ್ಪ ಇರಲಿ ಅಂತ. ಅಂದರೆ ಬೆಳಗ್ಗೆ ಏನಾದರೂ ಸ್ವಲ್ಪ ದೋಸೆ, ಚಪಾತಿ ಆ ಥರ ಮಾಡಿದಾಗ ಪಲ್ಯ, ಚಟ್ನಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಸ್ವಲ್ಪ ಬೇಗ ಲೇಟಾಗಿ ಎದ್ದರೆ ಅಂಥ ಟೈಮಲ್ಲೆಲ್ಲ ಸ್ವಲ್ಪ ಇದು ಯೂಸ್ ಆಗುತ್ತೆ ಅಂತ ಮಾಡಿಟ್ಟೆ. ಸ್ವಲ್ಪನೇ ಮಾಡಿದ್ದು, ತುಂಬ ಏನೂ ಮಾಡಲಿಲ್ಲ. ಕಡಲೆಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ, ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮಾತ್ರ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಕಡಲೆಬೀಜ, ಕೊಬ್ಬರಿ ಅಷ್ಟೇ ಹಾಕಿ ಮಾಡ್ತಿದ್ದೆ. ಸ್ವಲ್ಪ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಇಷ್ಟೇ ತೊಗೊಂಡಿರೋದು. ತುಂಬಾ ಟೇಸ್ಟಾಗಿರುತ್ತೆ. ಚಟ್ನಿ ಪುಡಿಗೆ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್. ಒಬ್ಬೊಬ್ಬರು ಬೆಳ್ಳುಳ್ಳಿ ಹಾಕಲ್ಲ, ಯಾಕೆ ಅಂದರೆ ಚಟ್ನಿ ಪುಡಿ ಬೇಗ ಹಾಳಾಗ್ಬಿಡುತ್ತೆ ಅಂದರೆ ಕೆಟ್ಟೋಗ್ಬಿಡುತ್ತೆ ಅಂತ. ಏನೂ ಇಲ್ಲ, ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ ಸ್ವಲ್ಪ ದಿನ ಅಂದರೆ ಒಂದು ತಿಂಗಳ ಮಟ್ಟಿಗೆ ಆದರೂ ನಾವು ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕಿದ್ರೇ, ಬೆಳ್ಳುಳ್ಳಿನೂ ಹಾಕಲ್ಲ, ಹುಣಸೆಹಣ್ಣು ಹಾಕಲ್ಲ, ಅದೇ ಥರ ಹಾಗೆ ಚಟ್ನಿ ಪುಡಿ ಮಾಡ್ತಾರೆ. ಅದು ಏನು ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ. ನಾನಂತೂ ಇದೇ ಥರನೇ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಅದು ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಗೊತ್ತಿರುತ್ತಲ್ವ ಕಡಲೆಬೀಜ ಎಷ್ಟೊಂದು ಹುರ್ಕೊಬೇಕು ಅಂತ. ಅದೇ ಥರ ಕಡಲೆಬೀಜ ನೋಡಿ, ಈ ಥರ ಸಿಪ್ಪೆ ಹುರಿಯೋವಾಗ ಈ ಥರ ಉಜ್ಜಿದ್ರೆ ಅದು ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಹಾಗೆ ಕೊಬ್ಬರಿನೂ ಅಷ್ಟೇ. ಇದು ಒಣ ಕೊಬ್ಬರಿ ಹಾಗೇನೂ ಹಾಕ್ಬೋದು, ಬಿಸಿ ಈ ಥರ ಫ್ರೈ ಮಾಡಿ ಆದರೂ ಹಾಕ್ಬೋದು. ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನ. ಮತ್ತು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಅಷ್ಟೇ. ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಬೇಕು. ತುಂಬ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಆಯಿತು. ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಹಾಗೆ ಕಡಲೆಬೇಳೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ. ಇದನ್ನು ಮಾತ್ರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಕಾಳು, ಗ್ರೈಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ಹಾಗೆ ಅದು ಹಸಿ ಸ್ಮೆಲ್ಲು ಇರಲ್ಲ. ಕಡಲೆಬೇಳೆನ ಮಾತ್ರ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಆಯಿತು, ಎಲ್ಲ ಹುರಿದಿದ್ದಾಯಿತು. ಈಗ ಕರಿಬೇವು ಅಷ್ಟೇ ಸ್ವಲ್ಪ ಚೆನ್ನಾಗಿ ಅದು ಗರಿ ಆಗೋವರೆಗೂ ಸ್ವಲ್ಪ ಹುರ್ಕೊಬೇಕು. ಎಲ್ಲದನ್ನು ಹಾಗೆ ಹುರ್ಕೊಬೇಕು, ಅಂದರೆ ಡ್ರೈ ಫ್ರೈಯೇ ಮಾಡ್ಕೊಬೇಕು. ಯಾವುದಕ್ಕೂ ಎಣ್ಣೆ ಹಾಕಿ ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಹುರ್ಕೊಂಡಿದ್ದಾಯಿತು. ಇದನ್ನು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಟ್ಟಿದ್ದೀನಿ. ಆರಿದೆ, ಎಲ್ಲ ಚೆನ್ನಾಗಿ ಆರಿದೆ. ಮಿಕ್ಸಿಗೆ ಹಾಕುವಾಗ ಯಾವುದೇ ಆಗಲಿ ಬಿಸಿ ಬಿಸಿ ಹಾಕಬಾರ್ದು, ಆರಿಸ್ಬಿಟ್ಟೆ ಹಾಕಬೇಕು. ಈಗ ಆರಿದೆ, ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿಬಿಡಬಾರ್ದು, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ಚಟ್ನಿ ಪುಡಿನ. ಇದನ್ನು ಅಟ್ಲೀಸ್ಟ್ 1 ತಿಂಗಳವರೆಗೂ ಆದರೂ ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಫ್ರಿಜ್ಜಲ್ಲ, ಹಾಗೆ ಇಟ್ಟರು ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೆಳಗ್ಗೆ ಈ ಥರ ಮಾಡ್ಕೊಂಬಿಟ್ರೆ ಟಿಫನ್ಗೆಲ್ಲ ಅರ್ಜೆಂಟಾಗಿ ಸ್ವಲ್ಪ ಅನ್ನಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಅನ್ನಕ್ಕೂ ಆಗುತ್ತೆ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಆಗುತ್ತೆ. ಬೇಗ ಏನು ಮಾಡೋಕ್ಕಾಗ್ತಿಲ್ವಲ್ಲ ಟಿಫನ್ನು ಅಂದಾಗ ಈ ಥರ ಮಾಡಿಟ್ಟಿದ್ರೆ ತುಂಬಾ ಯೂಸ್ ಆಗುತ್ತೆ. ತುಂಬ ಜಾಸ್ತಿ ಮಾಡೋದಕ್ಕೂ ಬದಲು ಸ್ವಲ್ಪನೇ ಈ ಥರ ಮಾಡಿ ಇಟ್ಕೊಂಡ್ರೆ ಫ್ರೀ ಆಗಿದ್ದಾಗ ನೋಡಿ, ಇದು ಏನಿಲ್ಲ ಅಂದರೆ 1 ತಿಂಗಳು ಯೂಸ್ ಆಗುತ್ತೆ. ದಿನ ಅಂತೂ ಯಾರೂ ತಿನ್ನೋದೇ ಇಲ್ಲ.
ಅಕಸ್ಮಾತ್ ಬೆಳಗ್ಗೆ ಏನಾದರೂ ಏಳೋದು ಲೇಟ್ ಆಗಿಬಿಡ್ತು ಅಂದಾಗ ಏನಾದರೂ ಸ್ವಲ್ಪ ರವೆ ದೋಸೆನೋ ರಾಗಿ ದೋಸೆನೋ ಗೋಧಿ ದೋಸೆ ಏನೋ ಚಪಾತಿನೋ ಒಂದು ಪೂರಿನೋ ಏನಾದರೂ ಬೇಗ ಮಾಡಿಬಿಟ್ಟು ಚಟ್ನಿ ಪುಡಿನ ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಮಾಡಿದರೆ ಒಂದು ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ. ಇದು ನಾನು ಚಿಕ್ಕ ಕಂಟೈನರ್ಗೆ ಹಾಕಿದೆ, ಅದು ಆಗುತ್ತೆ ಅಂತ ಆಗಿಲ್ಲ, ಅದಕ್ಕೆ ಮತ್ತೆ ಚೇಂಜ್ ಮಾಡ್ತಾಯಿದ್ದೀನಿ, ದೊಡ್ಡದಕ್ಕೆ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಲಂಚ್ಗೂ ಅಷ್ಟೇ ಏನು ಸಾಂಬಾರಿಲ್ಲ, ರಸಮ್ ಇಲ್ಲ, ಮಜ್ಜಿಗೆ ಮೊಸರು ಆ ಥರ ಏನೂ ಇಲ್ಲ ಅಂದಾಗೂ ಅಷ್ಟೇ ಸ್ವಲ್ಪ ರೈಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಮಾಡಿಬಿಟ್ರೆ ಆಯಿತು. ರೈಸ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆಗೂ ಅಷ್ಟೇ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.